ಏನು? ಅದನ್ನೇ ಮರ್ತೋದೆ ಅಕ್ಕ. ನೀನಂಗ್ ಕತೆನೇ ಹೇಳಿಲ್ಲಲ್ಲ, ಹೆಂಗ್ ನಿದ್ದೆ ಬರುತ್ತೆ? ಅಯ್ಯೋ, ಅದಕ್ಕೋಸ್ಕರ ಎದ್ ಬಂದ್ಯಾ? ಅಯ್ಯೋ ದೇವ್ರೆ, ಒಂದಿನ ಕತೆ ಕೇಳಿಸ್ಕೊಳ್ಳಿಲ್ಲ ಅಂದ್ರೆ ನಿದ್ದೆ ಬರಲ್ವಾ ನಿನ್ಗೆ? ಸರಿ, ಈಗೇನೋ ಓಕೆ, ಮುಂದೆ ನಾನಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಅಕ್ಕ, ಯಾಕೆ ಹೇಳ್ತೀಯ? ನೀ ನನ್ ಜೊತೆನೆ ಇರ್ತೀಯ. ಈಗ ನಾನ್ ನಿನ್ ಜೊತೆನೆ ಇರ್ತೀನಿ ಕಣೋ, ಆದ್ರೆ ಮುಂದೆ ಮುಂದೆ ಏನು? ಮುಂದೆ ನಾನ್ ಬೇರೆಯವ್ರ ಮನೆಗೆ ಹೋಗೋ ಪರಿಸ್ಥಿತಿ ಬಂದ್ರೆ ನಾನು ಅಲ್ಲಿಗೂ ಬರ್ತೀನಿ. ಹೆಣ್ ತುಂಬಿಸ್ಕೊಳ್ಳೋ ಶಾಸ್ತ್ರದಲ್ಲಿ ಹೆಣ್ಣಿನ ತಮ್ಮನ್ನು ಮನೆ ತುಂಬಿಸ್ಕೊಳ್ಳೋ ಪದ್ಧತಿ ಇಲ್ವಲ್ಲೋ ಹರ್ಷ? ನೀನೆಲ್ಲ ಹೋದ್ರು ನಾನು ಬರ್ತೀನಿ. ನನ್ ಮದ್ವೆ ಆಗಿ ನಿಮ್ ಬಾವನ್ ಜೊತೆ ಹೋದ್ರೆ? ನೀನೇ ಹೋಗ್ತ್ಯಾ? ಕರ್ಕೊಂಡಿಲ್ಲೇ ಬರ್ಬೋದಲ್ಲ. ಹರ್ಷ, ಎಲ್ಲಾರು ಮಲ್ಕೊಂಡಿದ್ದಾರೆ, ನೀನ್ ಕತೆ ಕೇಳಕ್ಕೋಸ್ಕರ ಎಲ್ಲಾರ್ನು ಎದಳಿಸ್ತೀಯಾ? ನಿನ್ ಕತೆ ಹೇಳಿದ್ರೇನೆ ಇಷ್ಟ. ನಾನು ಯಾರಿಗೂ ಕತೆ ಕೇಳಕ್ ಬಿಡಲ್ಲ. ನೀನ್ ನನಗ್ ಮಾತ್ರ ಕತೆ ಹೇಳ್ಬೇಕು. ಬಾವ ಬಂದಾದ್ಮೇಲೆ ಅವನನ್ನ ಬಿಡಲ್ಲ ಅಂದ್ರ? ಅಂತ ಬಾವ ನಿನ್ ಮದ್ವೆ ಆಗ್ಬೇಡ ಅಕ್ಕ. ಇಲ್ಲ ಇಲ್ಲ, ಅಂತ ಬಾವ ಅಲ್ಲ ಅವರು. ಯಾರು? ಹಾ, ನಿನ್ ಬಾವ ನನ್ ತರಾನೇ ನೋಡ್ಕೋತಾರೆ. ಕತೆ ಹೇಳ್ತಾರ? ಓ, ಸೂಪರ್ ಆಗಿ ಹೇಳ್ತಾರೆ. ನೈಸ್ ನೈಸ್, ಅವ್ರೇ ಮದ್ವೆ ಆಗೋ. ಇಷ್ಟೊತ್ತಿಗೆ ಕತೆ ಹೇಳ್ತಾ ಕೂತ್ಕೊಂಡಿದ್ರೆ ನಿದ್ದೆ ಹಾಳಾಗತ್ತೆ. ಕತೆಗಿಂತ ನಿದ್ದೆ ಮುಖ್ಯ, ಸರಿನಾ? ನೋ ಅಕ್ಕ. ಹರ್ಷ, ನಾನ್ ಕತೆ ಹೇಳ್ತಾ ಹೇಳ್ತಾ ನೀವ್ ಮಲ್ಕೊಂಬಿಟ್ರೆ you're a ಸ್ಟ್ರಾಂಗ್ ಮ್ಯಾನ್. ನನ್ ಕೈನ ನಿನ್ಗೆ ಎತ್ಕೊಂಡ್ ಹೋಗಕ್ಕಾಗಲ್ಲಪ್ಪ. ಬಾವನ್ ಕರ್ಕೊಂಡ್ ಬಾ ಅಕ್ಕ, ಇಬ್ರು ಎತ್ಕೊಂಡ್ ಹೋಗ್ಬೋದಲ್ಲ. ಬರ್ತಾ ಬರ್ತಾ ಜಾಸ್ತಿ ಆಯ್ತು ನಿಂದು. ಅಕ್ಕನ್ ಮಾತ್ ಕೇಳ್ತೀವಲ್ವೋ? ಕೇಳ್ತೀನಿ ಅಕ್ಕ. ಗುಡ್ ಬಾಯ್. ಹೋಗಿ ಮಲ್ಕೋ ಈಗ. ನಾವು ಮಾತಾಡ್ತಾ ಇದ್ರೆ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗತ್ತಲ್ವಾ? ಸರಿ ಅಕ್ಕ, ಬಟ್ ನಾಳೆ ಕತೆ ಹೇಳ್ಬೇಕು. ಅಯ್ಯೋ ನನ್ ಮುದ್ದಿತ್ತಮ್ಮ, ಐ ಪ್ರಾಮಿಸ್ ನಾಳೆ ನಿಜವಾಗ್ಲೂ ಕತೆ ಹೇಳ್ತೀನಿ. ಇವಾಗ ಬಾ. ನಾನ್ ನಿಮ್ಗೆ ಒಂದು ಸಣ್ಣ ಸಲಹೆ ಕೊಡೋ ಬಂದಾಗ ನನಗೆ ಸಲಹೆ ಕೊಡ್ತೀಯೇನೋ ಅಂತ ಉರ್ಕೊಂಡು ನನ್ನನ್ನ ಆಚೆ ಕಳ್ಸಿದ್ರಿ. ಆತ್ಮ ಗೌರವಕ್ಕೆ ಧಕ್ಕೆ ಬಂದಾಗ ಆ ಜಾಗದಲ್ಲಿ ಹೆಚ್ಚೊತ್ತು ಇರಬಾರ್ದಂತೆ ಸರ್. ಸರಿ, ಅವತ್ತೇನೋ ನೀನೊಂದು ಸಲಹೆ ಕೇಳಿಲ್ಲ, ಇವತ್ತೊಂದು ಸಲಹೆ ಕೊಡ್ಲ? ನಾನು ನನ್ನ ಕುರ್ಚಿ ಪಡ್ಕೊಂಡ ಹಾಗೆ ನೀವು ನಿಮ್ಮ ಕುರ್ಚಿನ, ನೀವು ನಿಮ್ಮ ಅಸ್ತಿತ್ವನ ಹುಷಾರಾಗಿ ನೋಡ್ಕೊಳ್ಳಿ. ಇದು ಸಲಹೆನಾ ಇಲ್ಲ ಸವಾಲ? ಸರ್, ಆಫ್ಟರ್ ಸೆಕೆಂಡ್ ಥಾಟ್ ಇದು ಎರಡೂ ಅಲ್ಲ, ಇದು ಶುಭ ಹಾರೈಕೆಗಳು. I will accept it. Don't dare to play with me. Bye. ನಿಮ್ ಶಿಫಾರಸು ಬೇಕಾಗಿಲ್ಲ. ಈ ಸುಭಾಷ್ ಬಗ್ಗೆ ನಿಮಗೆ ಗೊತ್ತಲ್ಲ. ಆ ಧೈರ್ಯದ ಮೇಲೆ ಮನೆ ಕರೀತಾ ಇರೋದು. ಬರ್ತೀನಿ. ಇದು ನೀವು ಹೇಳಿರ್ಲಿಲ್ಲ ಅಂದ್ರೂ ನಾನು ಮಾಡಬೇಕಾದಂಥ ಕರ್ತವ್ಯ. ನಾನು ಬರ್ತೀನಿ, ಖಂಡಿತ ಬರ್ತೀನಿ. See you soon. Can't wait to see you again.
ಸುಭಾಷ್, ಇದೆಲ್ಲ ಮೊದ್ಲೇ ಎಲ್ಲೋ ಆದಂಗ್ ಫೀಲ್ ಆಗ್ತಿದೆ. ದೇಜಾವು ಕೇಳಿದ್ಯಾ? ಸುಭಾಷ್, ನನ್ಗೆ ಈ ಫೀಲ್ ಇಷ್ಟ ಆಗ್ತಿದೆ. ಯು ನೋ ವಾಟ್, ಇಷ್ಟ ದಿನ ನಾನು ಈ ಭಾವನೆಗಳನ್ನ ಅನುಭವಿಸೇ ಇರ್ಲಿಲ್ಲ. ಯು ಆರ್ ದಿ ಓನರ್ ಆಫ್ ಮೈ ನ್ಯೂ ಫೀಲಿಂಗ್ಸ್. ಎರಡೇ ಕ್ಷಣದಲ್ಲಿ ಹುಡುಗರು ಗಂಟಲು ಒಣಸೋ ಶಕ್ತಿ ಹುಡುಗಿರಿಗೆ ಮಾತ್ರ ಇರೋದು. ಏನು ಮಾತು ಹೇಳಿದ್ರಿ, ಫಿದಾ ಹೋದೆ. ಅಪ್ಪ ಅಮ್ಮನ ಹತ್ರ ಬಂದು ಮಾತಾಡು. ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡೋದು ಕೂಡ ಮೊದಲೇ ನಡೆದಂಗೆ ಇದ್ದಿದ್ದಿದ್ರೆ ಎಷ್ಟು ಚೆನ್ನಾಗಿರೋದಲ್ವಾ? ಫಲಿತಾಂಶ ಕೂಡ ಮೊದಲೇ ಗೊತ್ತಾಗಿರೋದು, ಕೆಲಸ ಸುಲಭ ಆಗಿರೋದು. ಅಷ್ಟು ಈಸಿ ಅಲ್ಲ. ಈ ರಾಜನಂದಿನಿ ಸಿಗ್ಬೇಕು ಅಂತಂದ್ರೆ ಕಂಪ್ನಿ ಹತ್ತಿಳ್ದಂಗೆ ರಾಜನಂದಿನಿ ವಿಳಾಸನೂ ಹತ್ತಿಳಿಬೇಕು. ಅಳಿಯನಾಗಿ ಜಾಬ್ ಸಿಕ್ಕಿದ್ರೆ ಸಾಕು. ಬರೀ ಅಳಿಯನಾಗಲ್ಲ, ನನ್ನ ಜೊತೆಗಾರನಾಗಿ, ಗೆಳೆಯನಾಗಿ, ಗಂಡನಾಗಿ ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಪ್ರತಿ ಜನ್ಮದಲ್ಲೂ ನಾವಿಬ್ರು ಜೊತೆ ಜೊತೆ. ಓ, ನಿಮ್ ತೊಂದ್ರೆ ಅದು. ಹಾಗಾದ್ರೆ ಈ ಮನೆಗೆ ಅಳಿ ಆಗ್ಬೇಕಾಗಿರೋನು ಹೀಗೆ ಇರ್ಬೇಕು ಅಂತ ರೂಲ್ಸ್ ಮಾಡ್ಕೊಂಡಿದ್ದೀರಲ್ವಾ? ಹೊಸ್ಮನಿ, ಹರ್ಷನ್ ಕರ್ಕೊಂಡೋಗು. ಈ ಮನೆಗೆ ಮಾತ್ರ ಅಲ್ಲ ನಂದಿನಿ, ನಿನ್ನ ಭವಿಷ್ಯದ ಬಗ್ಗೆನೂ ಹೇಳ್ತಾ ಇರೋದು. ನನ್ ಭವಿಷ್ಯದ ಬಗ್ಗೆ ನನ್ನ ಅಭಿಪ್ರಾಯಕ್ಕಿಂತ ಇನ್ಯಾರ ಅಭಿಪ್ರಾಯ ಮುಖ್ಯ ಆಗತ್ತಪ್ಪ? ನೋಡಪ್ಪ, ಸುಭಾಷ್ ನಿನ್ ಕಣ್ಗೆ ಹಾದಿ ಬೀದಿನಲ್ಲಿ ಹೋಗೋ ತರ ಇರ್ಬೋದು. ನಿಮಗೆ ಅವನ್ ಬೇಡ ಅನ್ನೋದಾದ್ರೆ ಕೇಳಿಸ್ಕೊಳ್ಳಿ. ನೀವ್ ಯಾವ್ದೇ ಸಾಮ್ರಾಜ್ಯದಾದ್ಲವ್ರೆ ಕರ್ಕೊಂಬಂದ್ ತೋರಿಸಿದ್ರು ನಾನು ನಮ್ಮ ಮದ್ವೆ ಆಗಲ್ಲ. ಮದ್ವೆ ಆಗಲ್ಲ, ಹೀಗೆ ಇರ್ತೀನಿ ಸಾಯೋವರೆಗೂ. ಮತ್ತೆ ಇದರಲ್ಲಿ ನಂಗೆ ಯಾವ ಬೇಜಾರು ಇಲ್ಲ. ನಂದು ಇಬ್ರು ಹೀಗ್ ಹಠ ಹಿಡಿದ್ರೆ ಹೇಗೆ? ಹಠ ಮಾಡ್ತಾ ಇರೋದ್ ನಾನಲ್ಲಮ್ಮ, ಅಪ್ಪ. ನಾನು ನನ್ ಮನ್ಸಿಗೆ ಇಷ್ಟ ಆಗಿರೋ ಮದ್ವೆ ಆಗ್ತೀನಿ ಅಂತ ಹೇಳ್ತಿರೋದಷ್ಟೇ. ಇದನ್ನೇ ನಾನು ಹಠ ಅಂತ ಹೇಳ್ತಿರೋದು. ಮಗಳು ಜೀವನ ಪೂರ್ತಿ ಒಂಟಿಯಾಗಿರೋದ್ಕಿಂತ ಇಷ್ಟಪಟ್ಟವ್ರನ್ನ ಮದ್ವೆ ಆಗೋದು ಒಳ್ಳೇದೇ ಅಲ್ವಾ? ಜೀವನ ನಡೆಸಕ್ಕೆ ಪ್ರೀತಿ ಮಾತ್ರ ಸಾಕಾಗಲ್ಲ, ಅದು ಇವಳಿಗೆ ಅರ್ಥ ಆಗ್ತಾ ಇಲ್ಲ. ಅಪ್ಪ, ನನ್ಗೆಲ್ಲ ಅರ್ಥ ಆಗ್ತದೆ. ನಾನು ಇರುವ ನಿಮಿಷ ರೀ, ಆ ಹುಡುಗನ್ ಮೇಲೆ ನಂದಿನಿಗೆ ಇಷ್ಟೊಂದು ನಂಬಿಕೆ ಇರ್ಬೇಕಾದ್ರೆ ನೀವ್ಯಾಕೆ ಇಷ್ಟು ಚಿಂತೆ ಮಾಡ್ತೀರಾ? ನಮ್ಗಿರೋ ಆಸ್ತಿ ಸಂಪತ್ತು ಅವಳ ಮುಂದಿನ ತಲೆಮಾರು ತಿನ್ನೋಷ್ಟಿದೆ. ಬರೋ ಹುಡುಗನು ಸುಮ್ನೆ ಕೂರೋನಲ್ಲ, ದುಡಿತಾನೆ. ಈ ಬಿಸ್ನೆಸ್ ನ ನಿಮ್ಮ ನಂತರ ನೋಡ್ಕೊಳ್ಳೋದ್ರಲ್ಲಿ ನಂದಿನಿಗೆ ಜೊತೆ ಆಗ್ತಾನೆ. ಹರ್ಷನ್ಗೂ ಸಹಾಯ ಆಗುತ್ತೆ. ಈ ರೀತಿ ನೀವು ಯಾಕೆ ಯೋಚನೆ ಮಾಡಲ್ಲ? ನನ್ನ ತೀರ್ಮಾನ ಹೇಳಿದೀನಿ, ಇನ್ನು ನಿನ್ನ ಮಗಳಿಷ್ಟ. ನನಗಂತೂ ಈ ಮದುವೆ ಖಡಾಖಂಡಿತವಾಗಿಯೂ ಇಷ್ಟ ಇಲ್ಲ.
ನಾನಂತೂ ಕನ್ಯಾದಾನ ಮಾಡಲ್ಲ. ಅಪ್ಪ ಮಾಡಿದ ಅವಮಾನಕ್ಕೆ ಸುಭಾಷ್ ನಾನು ಏನಂತ ಸಮಾಧಾನ ಹೇಳಮ್ಮ? ನಾನೀಗ ಸುಭಾಷ್ ಹತ್ರ ಹೋಗಿ ನನ್ಗೋಸ್ಕರ ಕಾಯ್ತೀಯಾ ಅಂತ ಹೇಗ್ ಕೇಳಲಿ? ಸಾಕಮ್ಮ, ನಾನು ಸುಭಾಷ್ ಹತ್ರ ಕ್ಷಮೆ ಕೇಳಿ ಕೊನೆಯದಾಗ ಗುಡ್ ಬೈ ಹೇಳ್ತೀನಮ್ಮ. ಹಲೋ, ಹೇಳಿ. ಒಂದು ನಿಮಿಷ. ಸುಭಾಷ್, ಫೋನು ಬಾರಪ್ಪ, ಫೋನ್ ಬಂದಿದೆ ಕಣಯ್ಯ. ಕೇಶ, ಹೋಗು, ನನಗೆ ಹುಷಾರಿಲ್ಲ ಅಂತ ಹೇಳು. ನಾನ ಇನ್ಯಾರು ಮತ್ತೆ? ಹೋಗು, ನನಗೆ ಹುಷಾರಿಲ್ಲ, ನಡಕ್ತಾ ಮಲ್ಕೊಂಡಿದ್ದೀನಿ ಅಂತ ಹೇಳಿ ಹೋಗು. ವಾಸನ್ ಕರೆದ್ರೆ ಕೇಶವ ನೀ ಬತ್ತೀಯಲ್ಲ. ನಾನೇ ಮಾತಾಡ್ತೀನಿ ಕೊಡಿ. ಮಾತಾಡ್. ಹಲೋ, ಹಲೋ. ಸುಭಾಷ್ಗೆ ಹುಷಾರಿಲ್ಲ. ಸುಭಾಷ್ ಹುಷಾರಿಲ್ವಾ? ಏನಾಯ್ತು? ಅಮ್ಮ, ಸುಭಾಷಿಗೆ ಹುಷಾರಿಲ್ವಂತೆ. ಅಯ್ಯೋ, ಯಾಕೋ ಹುಷಾರಿಲ್ಲ ಅಂತ ನನ್ನ ಹತ್ರ ಸುಳ್ಳು ಹೇಳುತ್ತೆ? ಅವ್ರ ಮದುವೆ ಮಾತುಕತೆ ಬಗ್ಗೆ ಫೋನ್ ಮಾಡಿರ್ಬೋದಲ್ವಾ? ನಾನು ಮಾತಾಡ್ದೇನೆ ಆಗ್ಬೇಕಾಗಿರೋ ಕೆಲಸ ಈಗಾಗಿದೆ. ಅವಳು ಈಗಾಗಲೇ ನನಗೋಸ್ಕರ ಒದ್ದಾಡೋಕ್ ಶುರು ಮಾಡಿರ್ತಾಳೆ. ಅವಳ ಅಪ್ಪ ಅಮ್ಮ ಹೇಳಿದ್ದನ್ನು ಮೀರಿ ನನ್ನ ಬಗ್ಗೆ ಯೋಚನೆ ಮಾಡೋಕ್ ಶುರು ಮಾಡಿರ್ತಾಳೆ. ನಾನು ಮಾಡಿದ್ದು ಸರಿಯಾಗೇ ಇದೆ ಕೇಶ. ನೀನ್ ನೋಡ್ತಾ ಅವಳು ನಾಳೆ ಇಲ್ಲಿರ್ತಾಳೆ. ಈ ಮನೆಗೆ ಮಾತ್ರ ಅಲ್ಲ ನಂದಿನಿ, ನಿನ್ನ ಭವಿಷ್ಯದ ಬಗ್ಗೆನೂ ಹೇಳ್ತಾ ಇರೋದು. ನಾನು ಈಗಲೂ ಹೇಳ್ತೀನಿ ನಂದಿನಿ ಅವರೇ, ನಾನ್ ನಿಮ್ಮನ್ನ ಮದುವೆ ಆಗೋಕೆ ಸಿದ್ಧ. ನಾನೀಗ ಯಾರ ಮಾತು ಕೇಳಲಿ? ನಂದು, ನೀನು ಊಟಕ್ಕೆ ಬರಲ್ಲ ಅಂತ ನನಗೆ ಗೊತ್ತಿತ್ತು. ರಾಜನಂದಿನಿ, ಹೆತ್ತವ್ರು ಯಾವಾಗ್ಲೂ ಮಕ್ಕಳು ತಮ್ಮ ಮಾತನ್ನೇ ಕೇಳಬೇಕು ಅಂತ ಬಯಸ್ತೀವಿ. ಆದ್ರೆ ನಾವೇನೇ ಹೇಳಿದ್ರು ಜೀವನ ನಿಮ್ದೆ, ಅದರ ಆಯ್ಕೆಗಳು ನಿಮ್ದೆ. ನೀನೀಗ ಯಾರ ಮಾತನ್ನು ಕೇಳಬೇಕು ಅನ್ನೋ ಕನ್ಫ್ಯೂಷನ್ ನಿನ್ನಲ್ಲಿರಬಹುದು. ಆದ್ರೆ ನೀನ್ ಯಾವತ್ತಿನ ಹಾಗೆ ನಿನ್ ಮನ್ಸಿನ ಮಾತೆ ಕೇಳು, ನಿನ್ಗನ್ಸದನ್ನ ಮಾಡು. ಈಗ ಮಾಡೋ ನಿರ್ಧಾರದಿಂದ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡೋದು ಒಂದ್ ಆಯ್ಕೆ ಆದ್ರೆ, ಈಗ ಮಾಡೋ ನಿರ್ಧಾರದಿಂದ ಜೀವನವೆಲ್ಲ ಸಂತೋಷದಿಂದ ಇರೋದು ಇನ್ನೊಂದು ಆಯ್ಕೆ.
ಅಪ್ಪನ ಕೋಪ 4 ದಿವಸ ಆದ್ಮೇಲೆ ಸರಿ ಹೋಗ್ಬೋದು, ಆದ್ರೆ ಪ್ರೀತಿ ಮತ್ತೆ ಇದೇ ರೂಪದಲ್ಲಿ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಯೋಚನೆ ಮಾಡು ನಂದು, ನಿನ್ ಮನ್ಸಿಗೆ ಅನ್ಸದನ್ನೇ ಮಾಡು. ನಾನು ಈಗಲೂ ಹೇಳ್ತೀನಿ ನಂದಿನಿ ಅವರೇ, ಆ ಪುಸ್ತಕನ ಎಲ್ಲ ಸರಿಯಾಗಿ ಜೋಡಿಸಿಡ. ಹೊಸ್ಮನಿ ಕಕ್ಕ, ಈ ದಾಡಿ ನಂಗೆ ತುಂಬಾ ಬೋರ್ ಆಗಿದೆ, ಹೊಸ ತಡನ ಬನ್ನಿ. ಖಂಡಿತ ಬರ್ತೀನಿ. ಇವತ್ತು ಶುಕ್ರವಾರ ಅಲ್ರಿ, ಬಹಳ ಕೆಲಸ ಅದಾವು. ದೇವ್ರ ಪೂಜೆ ಬೇರೆ ತಯಾರಿ ಮಾಡೋದ, ಅದನ್ನೆಲ್ಲ ಮುಗಿಸಿ ನಿಮ್ ಜೋಡಿ ಆಡಕ್ ಬರ್ತೀನಿ. ಹೌದು, ಶುಕ್ರವಾರ ಬಂದ್ರೆ ನೀವು ಫುಲ್ ಬಿಸಿ. ಅಪ್ಪ, ನಾನು ಬರ್ತೀನಪ್ಪ. ನನಗೋಸ್ಕರ ನನ್ನ ಹುಡುಗ ಕಾಯ್ತಿರ್ತಾನೆ. ಅವನನ್ನು ಕಾಯ್ಸಕ್ಕೆ ನಂಗಿಷ್ಟ ಇಲ್ಲ. ಅವನಿಲ್ದೆ ನನ್ನ ಜೀವನ ಕಟ್ಟಕ್ಕೂ ನಂಗಿಷ್ಟ ಇಲ್ಲಪ್ಪ. ಬರ್ತೀನಪ್ಪ. ಚಾರು, ಅವ್ರ ಅಪ್ಪನ ಕಡೆಯವ್ರು ಏನಾದ್ರೂ ಬಂದು ಗಲಾಟೆ ಶುರು ಮಾಡಿದ್ರೆ ಏನು ಮಾಡೋದು? ಮೊದಲನೇ ಏಟು ನನಗೆ ಬೀಳುತ್ತೆ ಅನ್ಸತ್ತೆ. ನಾನ್ ಬೇರೆ ಗಟ್ಟಿಮುಟ್ಟಾಗಿದ್ದೀನಿ ಅಂತ ನನಗೆ ಚೆನ್ನಾಗಿ ರುಬ್ತಾರೆ ಕಣೋ. ಅದು ಅಲ್ಲದೆ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿದ್ದಾನೆ ಅಂತ ನಿನ್ನ ಜೈಲು ಹಾಕ್ಸಿದ್ರೆ ಏನು ಮಾಡೋದು? ಬೇಡ ಕಣೋ, ಇವ್ರನ್ನ ಅವ್ರ ಮನೆಗೆ ಬಿಟ್ಟು ಬಂದ್ಬಿಡೋಣ. ನಡಿಯೋ. ಸುಭಾಷ್, ಏನಾಯ್ತು? ನಿಮ್ ಫ್ರೆಂಡ್ ಏನೋ ಕೇಳ್ತಿರೋ ಹಾಗಿದೆ. ಅಕಸ್ಮಾತ್ ಪುರೋಹಿತರು ಕೈ ಕೊಟ್ರೆ ಮಂತ್ರ ಇವನೇ ಹೇಳ್ತಾನಂತೆ, ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಿದ್ದ. ನಾನು ಯಾವತ್ತೂ ಈ ಥರ ಮದುವೆ ಆಗ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ.
ಮದುವೆ ಬಗ್ಗೆ ನೀವೇನೆಲ್ಲ ಕನಸುಗಳನ್ನು ಕಟ್ಕೊಂಡಿರ್ತೀರೋ ಏನೋ, ನಾನು ಅವುಗಳನ್ನು ನುಚ್ಚು ನೂರು ಮಾಡ್ತಿದ್ದೀನಿ ಅನ್ನೋ ಗಿಲ್ಟ್ ಫೀಲಿಂಗ್ ನನ್ನನ್ನು ಕಾಡ್ತಾ ಇದೆ. ನಿಮ್ಗೆ ಅಲಂಕಾರ ಮಾಡಿಸೋಕ್ಕೆ ತಕ್ಕಂಥ ಬ್ಯೂಟಿಷಿಯನ್ನ ಕರೆಸೋಷ್ಟು ಶಕ್ತಿ ನನ್ನಲ್ಲಿಲ್ಲ. ನಾನಿವತ್ತು ಬಡವ, ಆದರೆ ನಿಮ್ಮನ್ನ ಬಡತನದಲ್ಲಿ ಉಳಿಸಲ್ಲ. ಇಟ್ಸ್ ಮೈ ಪ್ರಾಮಿಸ್, ಇಟ್ಸ್ ಮೈ ಪ್ರಾಮಿಸ್. ರಾಜನಂದಿನಿ ಅವರನ್ನ ಮಹಾರಾಣಿಯಾಗಿ ನೋಡ್ಕೊಳ್ತೀನಿ. ರಾಜನ ಜೊತೆ ಇದ್ರೆ ಎಲ್ಲೇ ಇದ್ರು ಹೇಗೆ ಇದ್ರು ನಾನು ರಾಣಿನೇ ಅಲ್ವಾ? ನನ್ನ ರಾಣಿಗೋಸ್ಕರ ನನ್ನಿಂದ ಆಗಿದ್ದನ್ನ ತಂದಿದ್ದೀನಿ.